ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ತ್ರಿಪುರಾದಲ್ಲಿ ಕಳೆದ ತಿಂಗಳು ಹೆಚ್ಚಾಗಿ ಕಂಡುಬಂದದ್ದು ಸುಟ್ಟು ಹೋದ ಪಕ್ಷದ ಕಚೇರಿಗಳು, ಒಡೆದ ಕಿಟಕಿಗಳು ಹಾಗೂ ಗಾಯಗೊಂಡ ರಾಜಕೀಯ ಕಾರ್ಯಕರ್ತರು. ಇದು ತ್ರಿಪುರಾದಲ್ಲಿ ರಾಜಕೀಯವು ಹಿಂಸಾಚಾರಕ್ಕೆ ತಿರುಗಿದೆ. ಇದು ಜನರಲ್ಲಿ ಆತಂಕ ಹುಟ್ಟುಹಾಕಿದೆ. ಮಾತ್ರವಲ್ಲದೆ ಪ್ರಜಾಪ್ರಭುತ್ವವು ಹಿಂಸೆ ಮತ್ತು ಯುದ್ಧ ಭೂಮಿಯಾಗಿ ರೂಪಾಂತರಗೊಂಡಿದೆ ಎಂಬುದನ್ನು ಸೂಚಿಸುತ್ತಿದೆ. ಕಳೆದ 2 ವಾರದಲ್ಲಿ ತ್ರಿಪುರಾದ 4 ಜಿಲ್ಲೆಗಳಲ್ಲಿ ತಮ್ಮ ಕಚೇರಿಗಳು ಮತ್ತು ಪಕ್ಷದ ಕಾರ್ಯಕರ್ತರ ಮೇಲೆ 15ಕ್ಕೂ ಹೆಚ್ಚು ಪ್ರಮುಖ ದಾಳಿಗಳು ನಡೆದಿವೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ. ಆಳುವ ಪಕ್ಷ ಬಿಜೆಪಿ ವಿಪಕ್ಷಗಳನ್ನು ದಮನಿಸುತ್ತಿದೆ ಎಂದು ಪ್ರಮುಖ ವಿಪಕ್ಷಗಳಾದ ಸಿಪಿಐಎಂ ಮತ್ತು ಕಾಂಗ್ರೆಸ್ ಆರೋಪಿಸಿದೆ. ಇನ್ನು ಬಿಜೆಪಿಯ ಮಿತ್ರ ಪಕ್ಷವೇ ಆದ ಟಿಪ್ರಾ ಮೋತಾ ಕೂಡ ಬಿಜೆಪಿ ವಿರುದ್ಧ ಆಕ್ರೋಶಗೊಂಡಿದ್ದು ಈಗ ಸಂಘರ್ಷಕ್ಕಿಳಿದಿದೆ. ನವೆಂಬರ್ 26ರ ಬುಧವಾರ ಮಧ್ಯಾಹ್ನ ತ್ರಿಪುರಾದ ಧರ್ಮನಗರದಲ್ಲಿ ಸಿಪಿಐಎಂನ ಸುಮಾರು 15ರಿಂದ 20 ಕಾರ್ಯಕರ್ತರು ಅಖಿಲ ಭಾರತ್ ಕಿಸಾನ್ ಸಭಾ ಬ್ಯಾನರ್ ಅಡಿಯಲ್ಲಿ ಶಾಂತಿಯುತ ರ್ಯಾಲಿ ನಡೆಸುತ್ತಿದ್ದರು. ಆದರೆ ಅವರ ಮೇಲೆ ಬಿಜೆಪಿ ಕಾರ್ಯಕರ್ತರು ಕ್ರೂರವಾಗಿ ಹಲ್ಲೆ ನಡೆಸಿದ್ರಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿತು. ಘಟನೆಯಲ್ಲಿ ಸಿಪಿಐಎಂನ ಉತ್ತರ ತ್ರಿಪುರಾ ಜಿಲ್ಲಾ ಕಾರ್ಯದರ್ಶಿ ಮತ್ತು ಮಾಜಿ ಶಾಸಕ ಅಮಿತಾಬ್ ದತ್ತಾ ಸೇರಿದಂತೆ 4 ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಅದೇ ಬುಧವಾರ ಸಂಜೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಐಎಂನ ಪಾಲಿಟ್ ಬ್ಯೂರೋ ಸದಸ್ಯ ವಿಪಕ್ಷ ನಾಯಕ ಜಿತೇಂದ್ರ ಚೌಧರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಾಕ್ಟರ್ ಮಾಣಿಕ್ ಸಹಾ ಅವರು ರಾಜ್ಯದಲ್ಲಿ ಉತ್ತಮ ಆಡಳಿತವಿದೆ ಎಂಬುದನ್ನು ನಿರರ್ಗಳವಾಗಿ ಮಾತನಾಡ್ತಾರೆ. ಆದರೆ ವಾಸ್ತವ ಸ್ಥಿತಿಯನ್ನು ನೋಡಿದಾಗ ಅವರ ವೈಫಲ್ಯಗಳು ಎದ್ದು ಕಾಣಸಿಗ್ತವೆ. ಸರ್ಕಾರಗಳು ವೈಫಲ್ಯವನ್ನು ಪ್ರಶ್ನಿಸುವ ವಿಪಕ್ಷಗಳ ಮೇಲೆ ಅವರ ಪಕ್ಷ ದಾಳಿ ನಡೆಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿಗರ ದಾಳಿಗಳಿಗೆ ಪೊಲೀಸರು ನಿಷ್ಕ್ರಿಯತೆ ಮೂಲಕ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ. ದಾಳಿ ನಡೆಯುವಾಗ ಪೊಲೀಸರು ಸ್ಥಳದಲ್ಲಿದ್ದರು, ಆದರೆ ಅವರ ಕೈಯಲ್ಲಿ ಲಾಠಿ ಕೂಡ ಇರಲಿಲ್ಲ. ಇದು ಹಠಾತ್ ಅಥವಾ ಅನಿರೀಕ್ಷಿತ ಘಟನೆಯಲ್ಲ. ಮುಖ್ಯಮಂತ್ರಿ ಡಾಕ್ಟರ್ ಮಾಣಿಕ್ ಸಹ ಫ್ಯಾಸಿಸ್ಟ್ ಆಡಳಿತವನ್ನು ನಡೆಸಲು ಯತ್ನಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದೇ ಸಮಯದಲ್ಲಿ ದಾಳಿಕೋರರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೂ ದಾಳಿ ನಡೆಸಿದ್ದಾರೆ. ನವೆಂಬರ್ 25ರಂದು ಕಾಂಗ್ರೆಸ್ ಕಾರ್ಯಕರ್ತರು ಧರ್ಮನಗರದಲ್ಲಿರುವ ತಮ್ಮ ಕಚೇರಿಯ ಬಳಿ ಸಂವಿಧಾನ ದಿನಾಚರಣೆಗೆ ತಯಾರಿ ನಡೆಸುತ್ತಿದ್ದ ವೇಳೆ ಅವರ ಮೇಲೆ ಬಿಜೆಪಿಗರು ಹಲ್ಲೆ ನಡೆಸಿದ್ದಾರೆ ಎಂದು ತ್ರಿಪುರಾ ಕಾಂಗ್ರೆಸ್ ಅಧ್ಯಕ್ಷ ಆಶೀಶ್ ಕುಮಾರ್ ಸಹ ಆರೋಪಿಸಿದ್ದಾರೆ. ಪಕ್ಷದ ಧ್ವಜಗಳಿಗೆ ಬೆಂಕಿ ಹಚ್ಚಿ ಕಚೇರಿಯ ಕಿಟಕಿಗಳನ್ನು ಒಡೆದು ಹಾಕಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. ಇನ್ನು ತ್ರಿಪುರಾದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಮತ್ತು ಸಂವಿಧಾನ ದಿನಾಚರಣೆಯನ್ನು ನಡೆಸುವುದಾಗಿ ಘೋಷಿಸಿದ್ರೂ ವಾಸ್ತವದಲ್ಲಿ ಅವರು ಈ ಸಂವಿಧಾನವನ್ನು ಗೌರವಿಸುವುದಿಲ್ಲ. ಸಂವಿಧಾನವು ನೀಡಿರುವ ಹಕ್ಕುಗಳು, ವಿಶೇಷವಾಗಿ ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ಸಮುದಾಯಗಳು, ಬಡವರು, ರೈತರು ಹಾಗೂ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳಲು ಬಿಜೆಪಿಗರು ಹವಣಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಬಿಹಾರದಲ್ಲಿ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಭಾರೀ ಬಹುಮತದೊಂದಿಗೆ ಗೆಲುವು ಸಾಧಿಸಿದ ಬಳಿಕ ತ್ರಿಪುರಾದಲ್ಲಿ ಬಿಜೆಪಿಯಿಂದ ಸರಣಿ ದಾಳಿಗಳು ನಡೆಯುತ್ತಿವೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ನವೆಂಬರ್ 14ರಿಂದ ಬಿಹಾರ ಫಲಿತಾಂಶ ಪ್ರಕಟವಾದಾಗಿನಿಂದ ತ್ರಿಪುರಾದ 3 ಜಿಲ್ಲೆಗಳಲ್ಲಿ ಸಿಪಿಐಎಂನ ಹಲವು ಕಚೇರಿಗಳ ಮೇಲೆ ಬಿಜೆಪಿಗರು ಸಂಘಟಿತ ದಾಳಿ ನಡೆಸಿದ್ದಾರೆ ಎಂಬುದು ಕಂಡುಬಂದಿದೆ. ಇನ್ನು ಉತ್ತರ ತ್ರಿಪುರಾ ಜಿಲ್ಲೆಯ ಬಾಗ್ಬಾಸಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕ ಜದಾಬ್ ಲಾಲ್ ನಾಥ್ ನೇತೃತ್ವದಲ್ಲಿ ನವೆಂಬರ್ 14ರಂದು ಬಿಜೆಪಿ ವಿಜಯೋತ್ಸವ ಮೆರವಣಿಗೆ ನಡೆಸಿತು. ಆಗ ಬಾಗ್ಬಾಸಾದಲ್ಲಿರುವ ಸಿಪಿಐಎಂ ವಲಯ ಕಚೇರಿಯ ಮೇಲೆ ಭೀಕರ ದಾಳಿ ನಡೆಯಿತು. ಬಿಜೆಪಿ ಕಾರ್ಯಕರ್ತರು ಸಿಪಿಐಎಂ ಕಚೇರಿಯನ್ನು ಧ್ವಂಸಗೊಳಿಸಿ ಮೇಜುಗಳನ್ನು, ಕುರ್ಚಿಗಳನ್ನು ಹಾಗೂ ಅಧಿಕೃತ ದಾಖಲೆಗಳನ್ನು ನಾಶಪಡಿಸಿದರು ಎಂದು ಆರೋಪಿಸಲಾಗಿದೆ. ಇನ್ನು ಕಮಲಾಪುರ ಉಪವಿಭಾಗದ ದಲೈ ಜಿಲ್ಲೆಯಲ್ಲಿ ನವೆಂಬರ್ 14ರಂದು ಹಲಹಲಿ ಮತ್ತು ಮಾಣಿಕ್ ಬಂಡಾರ್ನಲ್ಲಿರುವ 2 ಸಿಪಿಐಎಂ ಕಚೇರಿಗಳಿಗೆ ಬೆಂಕಿ ಹಚ್ಚಲಾಯಿತು. ಸಿಪಿಐಎಂನ ಹಲಹಲಿ ಕಚೇರಿಯಲ್ಲಿ ಸುಮಾರು 200 ಕುರ್ಚಿಗಳು, ಮೇಜುಗಳು ಹಾಗೂ ಇತರ ಬೆಲೆ ಬಾಳುವ ವಸ್ತುಗಳನ್ನು ಧ್ವಂಸಗೊಳಿಸಲಾಯಿತು. ಅಲ್ಲದೆ ಸಿಪಿಐಎಂ ನಾಯಕರಿಗೆ ಕೊಲೆ ಬೆದರಿಕೆ ಕರೆಗಳು ಸಹ ಬಂದಿವೆ ಎಂದು ವರದಿಯಾಗಿದೆ. ಅದೇ ರೀತಿ ದಕ್ಷಿಣ ತ್ರಿಪುರಾ ಜಿಲ್ಲೆಯಲ್ಲಿ ಸಬ್ರೂಮ್ ವ್ಯಾಪ್ತಿಯ ಮನು ಬಜಾರ್ ಪ್ರದೇಶದಲ್ಲಿಯೂ ಸಿಪಿಎಂ ಕಚೇರಿ ಮತ್ತು ಬಜಾರ್ ಸಿಪಿಐಎಂ ಮುಖಂಡ ಸುಕಾಂತ ಪೋದ್ದಾರ್ ಅವರಿಗೆ ಸಂಬಂಧಿಸಿದ ಆಸ್ತಿಗಳನ್ನು ಬಿಜೆಪಿಗರು ಧ್ವಂಸಗೊಳಿಸಿದ್ದಾರೆ ಎಂದು ವರದಿಯಾಗಿದೆ. ಮತ್ತೊಂದು ಘಟನೆಗೆ ಸಂಬಂಧಿಸಿದಂತೆ ಸಿಪಿಐಎಂ ಮುಖಂಡರು ನವೆಂಬರ್ 16ರಂದು ನ್ಯೂ ಕ್ಯಾಪಿಟಲ್ ಕಾಂಪ್ಲೆಕ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರಿನ ಪ್ರಕಾರ ನೂತನ್ ನಗರ ಸಹಕಾರಿ ಸಂಘದ ವಿಜಯೋತ್ಸವ ರ್ಯಾಲಿ ನಡೆಸಿದ ಬಿಜೆಪಿ ಮುಖಂಡ ಟಿಂಕು ಬಾತ್ರಾ ದಾಸ್ ಅವರು ಸಿಪಿಐಎಂಗೆ ಹಿಂಸಾತ್ಮಕ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಇನ್ನು ಭ್ರಾತಾ ದಾಸ್ ಅವರ ಬೆದರಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಅದರಲ್ಲಿ ಸಿಪಿಐಎಂ ಕಾರ್ಯಕರ್ತರು ಜಾಗರೂಕರಾಗಿರಿ, ನಿಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಹೇಳುತ್ತಿರುವುದು ಕಂಡುಬಂದಿದೆ. ಇನ್ನು ತ್ರಿಪುರಾದಲ್ಲಿ ದಾಳಿಗಳು ಕೇವಲ ನವೆಂಬರ್ನಲ್ಲಿ ಮಾತ್ರವೇ ನಡೆದಿಲ್ಲ, ಸೆಪ್ಟೆಂಬರ್ನಲ್ಲಿಯೂ ಹಲವು ದಾಳಿಗಳು ನಡೆದಿವೆ.
ಸೆಪ್ಟೆಂಬರ್ 20ರಂದು ಅಗರ್ತಲಾದ ಪ್ರತಾಪ್ಗಢದಲ್ಲಿರುವ CPIM ಕಚೇರಿಯನ್ನು ರಾತ್ರೋರಾತ್ರಿ ಬುಲ್ಡೋಸರ್ನಿಂದ ಉರುಳಿಸಲಾಯಿತು. ಅಕ್ಟೋಬರ್ 4ರಂದು ದಲೈ ಜಿಲ್ಲೆಯ ಕಮಲಾಪುರ ಮತ್ತು ಅಂಬಾಸಾ ಉಪವಿಭಾಗಗಳಾದ್ಯಂತ ಹಲವಾರು CPIM ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ಸಂಘಟಿತ ದಾಳಿಗಳು ನಡೆದವು. ಇನ್ನು ಸಲೇಮಾ, ಶಾಂತಿರ್ ಬಜಾರ್, ಜಯಂತಿ ಬಜಾರ್ ಹಾಗೂ ಮರಾಚೇರಾದಲ್ಲಿ ಪಕ್ಷದ ಕಚೇರಿಗಳ ಮೇಲೆ ದಾಳಿ ನಡೆದಿವೆ. ವಿರೋಧ ಪಕ್ಷಗಳು ಆಡಳಿತಾರೂಢ BJPಯಿಂದ ದಾಳಿಯನ್ನು ಎದುರಿಸುತ್ತಿವೆ. ಇದೇ ಸಮಯದಲ್ಲಿ ಸಮ್ಮಿಶ್ರ ಸರ್ಕಾರದ ಭಾಗವಾಗಿರುವ BJP ಮತ್ತು ಟಿಪ್ರಾ ಮೋತಾ ಪಕ್ಷಗಳೇ ಪರಸ್ಪರ ಘರ್ಷಣೆ ನಡೆಸಿವೆ. ನವೆಂಬರ್ 18ರಿಂದ 23ರವರೆಗೆ ಕುಮುಲ್ವಂಗ್ನಲ್ಲಿ 2 ಪಕ್ಷಗಳ ಕಾರ್ಯಕರ್ತರ ನಡುವೆ ಘರ್ಷಣೆಗಳು ನಡೆದಿವೆ. ಇನ್ನು ನವೆಂಬರ್ 18ರಂದು ಕುಮುಲ್ವಂಗ್ನ ಉದ್ಯಾನವನದ ಬಳಿ 3 ಟಿಪ್ರಾ ಮೋತಾ ಬೆಂಬಲಿಗರ ಮೇಲೆ BJP ಕಾರ್ಯಕರ್ತರು ಭೀಕರ ದಾಳಿ ನಡೆಸಿದರು. ಪ್ರತೀಕವಾಗಿ ಮೋತಾ ಬೆಂಬಲಿಗರು ರಾತ್ರಿ 8:30ರ ಸುಮಾರಿಗೆ BJP ಕಚೇರಿಗೆ ಬೆಂಕಿ ಹಚ್ಚಿದರು. ಪಕ್ಷದ ಧ್ವಜಗಳು, ಪೀಠೋಪಕರಣಗಳು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಮಾಣಿಕ್ ಸಹಾ ಅವರ ಛಾಯಾಚಿತ್ರಗಳನ್ನು ಸಹ ನಾಶ ಮಾಡಿದರು. ಇನ್ನು ನವೆಂಬರ್ 19ರಂದು ಜಂಪು ಇಜಾಲಾದಲ್ಲಿ ಟಿಪ್ರಾ ಮೋತಾ ಬೆಂಬಲಿಗರು BJP ಕಚೇರಿಯ ಮೇಲೆ ದಾಳಿ ನಡೆಸಿದರು. ದಾಳಿಯಲ್ಲಿ BJP ಕಾರ್ಯಕರ್ತ ಸುಮನ್ ದೆಬ್ಬರ್ಮಾ ಅವರು ಕಣ್ಣಿನ ದೃಷ್ಟಿ ಕಳೆದುಕೊಂಡಿದ್ದಾರೆ. ಅಲ್ಲದೆ ಕಚೇರಿಯ ಹಿಂದೆ ಅಡುಗೆ ಮಾಡುತ್ತಿದ್ದ ಮಹಿಳೆಯರೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂದು BJP ಆರೋಪಿಸಿದೆ. ಅದೇ ದಿನ BJP ಮತ್ತು ಮೋತಾ ಪಕ್ಷಗಳ ಕಾರ್ಯಕರ್ತರ ನಡುವೆ ಹಲವು ದಾಳಿಗಳು ನಡೆದಿವೆ. 3 ಟಿಪ್ರಾ ಮೋತಾ ಕಚೇರಿಗಳು ಸುಟ್ಟು ಹೋಗಿವೆ. ಜಿರಾನಿಯಾ ಕೋಲಾದಲ್ಲಿ BJP ಕಾರ್ಯಕರ್ತನ ಮನೆಯನ್ನು ಸುಟ್ಟು ಹಾಕಲಾಗಿದೆ. ನವೆಂಬರ್ 21ರಂದು ಮುಖ್ಯಮಂತ್ರಿ ಸಹಾ ಅವರು ಕುಮುಲ್ವಂಗ್ಗೆ ಭೇಟಿ ನೀಡಿದರು. ಈ ವೇಳೆ ಗೃಹ ಇಲಾಖೆಯನ್ನು ಮೋತಾ ಸುಪರ್ದಿಗೆ ನೀಡಬೇಕು, 3 ತಿಂಗಳಲ್ಲಿ ರಾಜ್ಯದ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುತ್ತೇವೆಂದು ಅರಣ್ಯ ಸಚಿವ ಟಿಪ್ರಾ ಮೋತಾ ನಾಯಕ ಅನಿಮೇಶ್ ದೆಬ್ಬರ್ಮಾ ಒತ್ತಾಯಿಸಿದರು. ಆದರೆ ಅವರ ಬೇಡಿಕೆಯನ್ನು BJP ತಿರಸ್ಕರಿಸಿತು. ತ್ರಿಪುರಾದಲ್ಲಿ ನಡೆಯುತ್ತಿರುವ ಹಿಂಸಾಚಾರದ ಮಾದರಿಯು ರಾಜಕೀಯ ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸುವ ವ್ಯವಸ್ಥಿತ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಮಾತ್ರವಲ್ಲದೆ ಹಿಂಸಾಚಾರವು ರಾಜಕೀಯದ ಭಾಷೆಯಾಗಿ ಬೆಳೆಯುತ್ತದೆ ಎಂಬುದನ್ನು ಸೂಚಿಸಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ. ಇನ್ನು BJPಗೆ ಪ್ರಜಾಪ್ರಭುತ್ವದ ಮೇಲೆ ಎಂದಿಗೂ ಗೌರವ ಇರಲಿಲ್ಲ. ಅವರು ಎಂದಿಗೂ ಪ್ರಜಾಪ್ರಭುತ್ವವನ್ನು ಪಾಲಿಸುವುದಿಲ್ಲ. BJPಯ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಎಲ್ಲ ಪ್ರಜಾಪ್ರಭುತ್ವ ಶಕ್ತಿಗಳು ಒಗ್ಗಟ್ಟಿನಿಂದ ಹೋರಾಟ ನಡೆಸಬೇಕು ಎಂದು CPIMನ ನಾಯಕ ಚೌಧರಿ ಕರೆ ಕೊಟ್ಟಿದ್ದಾರೆ. ತ್ರಿಪುರಾದಲ್ಲಿ ರಾಜಕೀಯ ಉದ್ವಿಗ್ನತೆಯು ಹೆಚ್ಚುತ್ತಲೇ ಇರುವುದರಿಂದ ರಾಜ್ಯವು ಒಂದು ಹಿಂಸಾತ್ಮಕ ಚಿತ್ರಣದಲ್ಲಿ ಕಾಣ್ತಿದೆ. ಅಲ್ಲಿ ಸಾಂವಿಧಾನಿಕ ಹಕ್ಕುಗಳು ಬೆದರಿಕೆಗೆ ಒಳಗಾಗಿವೆ. ರಾಜಕೀಯವು ದಾಳಿ ಪ್ರತಿದಾಳಿಗಳಿಂದ ಕೂಡಿದೆ. ಪಕ್ಷದ ಕಚೇರಿಗಳು ಮತ್ತು ಪ್ರಜಾಪ್ರಭುತ್ವ ಸಂಘಟನೆಗಳ ಸ್ಥಳಗಳು ನಿರಂತರ ದಾಳಿಗೆ ಗುರಿಯಾಗಿವೆ. ರಾಜಕೀಯ ಅನಿಶ್ಚಿತತೆಯಲ್ಲಿ ಹಿಂಸಾಚಾರವು ಪ್ರಬಲ ಭಾಷೆಯಾಗಿ ಕಾಣ್ತಿದೆ. 2026ರ ತ್ರಿಪುರಾದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೆಯಲಿವೆ. ಆ ಚುನಾವಣೆಯ ವೇಳೆಗೆ ಪ್ರಜಾಪ್ರಭುತ್ವದ ಮಾನದಂಡಗಳನ್ನು ಪುನಃಸ್ಥಾಪಿಸಬಹುದೇ ಅಥವಾ ಈಶಾನ್ಯ ರಾಜ್ಯದಲ್ಲಿ ಹಿಂಸಾಚಾರವು ರಾಜಕೀಯವನ್ನು ಹೊಸದಾಗಿ ವ್ಯಾಖ್ಯಾನಿಸುವುದೇ ಎಂಬ ಪ್ರಶ್ನೆ ಎಲ್ಲರ ಮುಂದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.